ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಿಕ್ಕಾಪಟ್ಟೆ ಖುಷಿ ವಿಚಾರ. ಒಂದು ಭಾಗದಲ್ಲಿ ಒಂದು ಸುಳಿ ರೋಗ ಬಂದು ಅದು ರೆಡಿ ಆಗ್ತಾ ಇರಲಿಲ್ಲ, ತೋಟಗಳಿಗೂ ಹಾಕಿದ್ದೀವಿ. ಅದು ಹೇಗೆ ಮುಂಚೆ ಹೆಂಗಿತ್ತು ಈಗ ಹೆಂಗಿದೆ ಅಂತ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ಮೊಹಮ್ಮದ್ ರಫೀಕ್, ಹಾಡು ಹೇಳೋರು ಅವ್ರಿಗಿಂತ ಸೂಪರ್. ಮತ್ತು ಮುಂಚೆ ಇದು ಯಾವ ಊರು? ಇದು ತಡಸ. ಮುಂಚೆ ಈ ಗಿಡ ಏನಾಗಿತ್ತು, ಏನು ಪ್ರಾಬ್ಲಮ್ ಇತ್ತು, ಈಗ ಏನಾಗಿದೆ? ಈಗ ಒಂದು 15 ದಿವಸ ಮುಂಚೆ ಗಿಡ ಇದು, ಒಂದು ತಿಂಗಳು ಮುಂಚೆ ಇದು ಗರಿ ಐತಲ್ಲ, ಇದು ಗರಿ ಇಷ್ಟೇ ಇದ್ದಿದ್ದು, ಇಷ್ಟೇ ಇದೆ. ಇತ್ತು. ಚೆಕ್ ಮಾಡ್ಬೇಕು ಅಂತ ನಾವು ಏನ್ ಮಾಡಿದೆ ಅಂದ್ರೆ, ಈ ಗಿಡಕ್ಕೆ ಒಂದು ಗಿಡಕ್ಕೆ ಇದು ಔಷಧಿ ನೀವು ಕೊಟ್ಟಿದ್ದಲ್ಲ, ಹಾಕಿದ್ದೆ ಗೊಬ್ಬರ. ಅದು ಹಾಕಿದ್ಮೇಲೆ ಈಗ ಒಂದು ತಿಂಗಳು ಆಗ್ತಾ ಇತ್ತು. ಇದು ಸ್ವಲ್ಪ ಎಲೆ ಸ್ವಲ್ಪ ಉದ್ದಕ್ಕೆ ಬಂದಿತ್ತೆ. ನೀವು ಹೇಳಿದ್ರೆ ಹಂಗೆ 3 ತಿಂಗಳಿಗೆ ರಿಸಲ್ಟ್ ಕಾಣ್ತಿದೆ ಅಂತ ನನಗೆ 40% ನಮಗೆ ಗ್ಯಾರಂಟಿ ಕಾಣ್ತಾ ಐತೆ. ಸೂಪರ್ ಸರ್, ಸೂಪರ್. ಈಗ ನೆಕ್ಸ್ಟ್ ನೋಡಿ, ಈ ತರ ಎಲ್ಲ ಸುಳಿ ಬಂದು ಎಲ್ಲ ಕಡಿತಾರೆ, ಕಡ್ದಾಕ್ಬಿಡ್ತಾರೆ ರೋಗ ಹರಡತ್ತೆ ಅಂತ. ಈಗ ಈ ತರ ಉಳಿದು ಬಿಟ್ರೆ ಎಷ್ಟು ಖುಷಿ. ಈಗ ಉಳ್ಕೊಳತ್ತೆ ಗ್ಯಾರಂಟಿ. ನೋಡಿ ಇನ್ನೊಂದು ಚಿಗುರು ಬರ್ತಾ ಇದೆ ಇಲ್ಲಿ, ಅಷ್ಟು ಬೇಗ, ಎಷ್ಟು ಬೇಗ ಚಿಗುರು ಬರ್ತಾ ಇದೆ ಅಂದರೆ ಬ್ಲಾಕೇಜ್ ಓಪನ್ ಆಗಿ ಇನ್ನೊಂದು ಎಲೆ ಬರ್ತಾ ಇದೆ. ಈಗ ನೆಕ್ಸ್ಟ್ ಬರೋದು ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರ ಎಷ್ಟೋ ಸಾವಿರ ಗಿಡಗಳಿದ್ದಾವೆ. ಅದು ರೈತರುಗಳಿಗೆ ಈ ಥರದಲ್ಲಿ ಒಳ್ಳೇದಾದ್ರೆ ಏನನ್ಸುತ್ತೆ ಅವ್ರಿಗೆ? ಒಳ್ಳೇದಾದ್ರೆ ಖುಷಿ ಆಗುತ್ತೆ. ಮತ್ತೆ ಮಾಡಿದ ಕೆಲಸಕ್ಕೆ ಇದು ನಮ್ಮ ಲೆಕ್ಕಾಚಾರ. ಯಾವುದೇ ದೀರ್ಘಾವಧಿ ಬೆಳೆಗೆ 1 ವರ್ಷ ಬೇಕು. ಇದು ನಾವು ಕೊಡೋ ಗೊಬ್ಬರ ನೋಡಿ, ಹಸಿರೆಲೆ ಗೊಬ್ಬರ ಕೊಡೋದು 2 ವರ್ಷ ಬೇಕು, ಸಗಣಿ ಗೊಬ್ಬರ 1 ವರ್ಷ ಬೇಕು. ಇದು ಹಾಕಿ ಒಂದೇ ತಿಂಗಳಲ್ಲಿ ಬರುತ್ತೆ ಅಂದರೆ ಟೆಕ್ನಾಲಜಿ ಫಾಸ್ಟ್ ವರ್ಕ್ ಮಾಡುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು 3 ತಿಂಗಳಲ್ಲಿ ಬೇರೆ ಎಲ್ಲ ಒಂದೊಂದೊಂದೇ ರಿಸಲ್ಟ್ ಬರುತ್ತೆ. ಹಾಗಾಗಿ ಈ ಗೊಬ್ಬರದ ಬಗ್ಗೆ ಟೋಟ್ಲಾಗಿ ಏನು ಅನ್ಸುತ್ತೆ? ಒಳ್ಳೇದು ಅನ್ಸುತ್ತಾ? ಒಳ್ಳೇದು ಕಾಣ್ತಾ ಇತ್ತಲ್ಲ ನಮ್ಗೆ. ಅದು ನಿಮ್ಮ ಬಾಯಿಂದ ನಾವು ಕೇಳುವಾಗ ಯಾವತ್ತು ನಮ್ಮ ಕಣ್ಣು ಎದುರಿಗೆ ನಾವು ನೋಡಿದಂಗೆ ಕಾಣ್ತಾ ಇತ್ತಲ್ಲ. ಈ ಗರಿಗೆ ಹೌದು ಭಾಳ ಇದು ಸೈತಲ್ಲ ನೋಡಿ ಹೆಂಗೈತೆ. ಹೌದು, ಇದು ಹೆಂಗಿದೆ ಇದು ನೋಡಿ, ಇಷ್ಟು ಸಣ್ಣದಿದೆ, ಇದು ಚೆನ್ನಾಗಿ ಬಂದಿದೆ. ಒಂದು 6 ತಿಂಗಳ ಹಿಂಗೆ ನಿಂತಿದ್ದು ಗಿಡ. 6 ತಿಂಗಳಿಂದ ಹಿಂಗೆ ಇತ್ತು ಇದು. ಈಗ 1 ತಿಂಗಳಲ್ಲಿ ರೆಡಿ ಆಯ್ತು. 1 ತಿಂಗಳಲ್ಲಿ ಸ್ವಲ್ಪ ಮತ್ತೆ ಇದು ಬಂದಿದ್ದು ದೊಡ್ಡ ಖುಷಿ. ಇದು ಬಂದ್ರೆ ನೋಡ್ಬೇಕು ಈಗ ಎಷ್ಟು ಇದರಿಂದ ಉದ್ದ ಬರುತ್ತೆ. ಬರುತ್ತೆ ಇದಕ್ಕಿಂತ ಉದ್ದ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ತುಂಬ ಖುಷಿಯಾಗತ್ತೆ. ಇನ್ನೊಬ್ಬ ರೈತರವರು, ಕೃಷಿಕರು, ಮತ್ತು ತುಂಬ ಈ ವಿಚಾರಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಜ್ಞಾನ ಇರೋರು, ಈ ಗಿಡದ ಬಗ್ಗೆ ಅವ್ರಿಗೆ ಏನು ಅನ್ಸುತ್ತೆ ಅಂತ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಸೈದ್ ಮುಬಾರಕ್. ಈಗ ಈ ಗಿಡದ ಬಗ್ಗೆ ನಮ್ಮ ಮನೆಗೆ ನಾನೇ ತಗೊಂಡ್ಬಂದು ಇದು ಮಾಡಿದ್ದು. ಭಾಳ ಎಲ್ಲ ಕಾಯಿ ಉದುರುತ್ತೆ ಎಲ್ಲ ಮೊದಲೇ. ಮತ್ತು ಈ ಥರ ಎಲ್ಲ ಆಯಿತು. ನಮ್ಮ ಅಣ್ಣಗೆ ಹೇಳಿದೆ ನಾನು, ಸರಿ ತೊಗೊಂಡು ಬರ್ರಿ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರು. ಈಗ ನಾನು ಹಿಂದಿಲಿ ಹೇಳ್ತೀನಿ, जो भाई सबको अल्हम्दुलिल्लाह मैं मेरा मुबारक अपने रफ़ीक भैया नो झाड़ा पूरा ख़राब भल्ला की झाड़ा की सुपारी गिर जा रही थी नीचे, उनके देख को पेट भंगार पड़ी. वो बोलने पर अल्हम्दुलिल्लाह उन्होंने दवाएँ डाले, उन्होंने दाल को महंगा हुआ, सुपारी भी गिरने का भल्ला का तकरीबन 0.5% कम हुआ. ये झाड़ को चक्कर डाले थे उन्होंने, ये झाड़ को जो पहले देखे चक्कर ना बोल कोई डाले थे नो. अब अल्हम्दुलिल्लाह ये झाड़ देखो, ये माशाल्लाह अब अल्लाह की फसल करम से सब अल्लाह का फसल. ये छोटे से बड़ा हुआ है, अब 12 से है. ये डाले के बाद ये सुड़ी ऐसा सुड़ी है देखो. ये मेरी सबसे गुजारिश क्या है तो है ना, जो जिससे झाड़ा में रोगा ही प्रॉब्लम ही झाड़ा कतरों को हमारा नंबर देती हूँ, उसमें फोन करो. हम डॉक्टर साहब आते हैं, दवा डालते हैं. हमारे इंडिया की दवा है, झाड़ा अच्छे होती है, झाड़ा खराब कर लेना करो. मैं ये विनती कर सबसे भी. ओके, नहीं केली सर, ಮುಂಚೆ ಹೆಂಗಿತ್ತು? हमारे झाड़ा में सुपारी है ना बहुत ज़्यादा गिर रही थी. अब मुझे मेरे हिसाब से अब 20 दिन से 15 दिन के इधर से दवा काम करी तक, वो कम से कम 1 महीना हुआ डाल को मैं. वो दवा काम करी तक के तक अर्जेंट सडनली काम करी नहीं वो. अब काम करने करते दवा जैसा ये काम कर रही है झाड़ा में. अब सुपारी गिरने का भल्ला का कंट्रोल दूसरा इंशाल्लाह कंट्रोल होता करने का मुझे पूरा यकीन है इंशाल्लाह. अब भल्ला का कंट्रोल दूसरा मुझे. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಖುಷಿಯಾಗುತ್ತೆ. ನಮ್ಮ ಜೊತೆ ಒಬ್ಬ ಅತ್ಯುತ್ತಮವಾದ ಅನುಭವ ಇರುವಂಥ ಮಂಜುನಾಥ್ ಸರ್ ನಮ್ಮ ಜೊತೆ ಬಂದಿದ್ದಾರೆ, ಕೃಷಿಯಲ್ಲಿ ಅನುಭವ ಇರುವಂಥವ್ರು. ಅವ್ರ ಹತ್ರ ಮಾತಾಡ್ಸೋಣ. ಈ ತೋಟದ ಈ ರೈತರು ಈ ಖುಷಿನ ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ತುಂಬ ಖುಷಿಯಾಗುತ್ತೆ ಸರ್, ನೀವು ಕಳೆದ ಸಲ ಬಂದು ಇವರಿಗೆಲ್ಲ ಮಾರ್ಗದರ್ಶನ ಮಾಡಿದ್ರೆ. ಇವತ್ತು ಈ ಎಲೆ 3 ತಿಂಗಳಿಂದ ಬರದೇ ಇದ್ದಿದ್ದು ಈಗ ಓಪನ್ ಆಗ್ತಿರೋದಕ್ಕೆ ನಿಮಗೇನು ಅನ್ಸುತ್ತೆ? ತುಂಬಾ ಆಶ್ಚರ್ಯವಾಗುತ್ತೆ ಸರ್ ಹೇಳ್ಬೇಕಾರೆ. ಈಗ ಏನಪ್ಪ ಅಂದ್ರೆ ಅವರಿಗೆ ಒಂದು 6 ತಿಂಗಳು 1 ವರ್ಷದಿಂದ ತುಂಬಾ ಕುಂಠಿತವಾಗಿತ್ತು ಆ ಗಿಡ. ಹೌದು. ಆ ಗಿಡದಲ್ಲಿ ಏನು ಬರೋದಿಲ್ಲ, ನಾವಿನ್ನು ಕಡಿದು ಬೇರೆ ಗಿಡದ ನೆಡಬೇಕು ಅಂತ ಮಾಡಿದ್ರು.
ಬಟ್ ನಮ್ಮ ಸ್ವದೇಶಿ ಗೊಬ್ಬರಗಳನ್ನು ಹಾಕಿ ಅಂತ ಅವ್ರಿಗೆ ಅಡ್ವೈಸ್ ಮಾಡಿದ್ದೀವಿ. ಆ ಗೊಬ್ಬರನ ಹಾಕಿದ ಮೇಲೆ ಆ ಫಲಾನುಭವಿಗಳನ್ನ ಹೇಳ್ತಾರೆ, ರೈತರನ್ನ ಹೇಳ್ತಾರೆ, ಈ ಗಿಡ ಕಡ್ದಾಕ್ಬೇಕಂತ ಮಾಡಿದ್ದೀವಿ. ನಿಮ್ಮದು ಗೊಬ್ಬರ ಕೊಟ್ಟಿದ ಮೇಲೆ 20 ದಿನದಲ್ಲೇ, ಕೇವಲ 20 ದಿನದಲ್ಲೇ ಒಂದು ಸುಳಿ ಬಂತು. ಅದಕ್ಕಿಂತ ಮತ್ತೆ ಒಂದು ಈಗ ಸುಳಿ ಒಂದು ಬರ್ತಾ ಇದೆ ಸರ್. ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ರೈತರಿಗೆ ನಾವು ಹೇಳ್ತಿದ್ದೇವೆ ಗೊತ್ತಾ, ವಿದೇಶಿ ಗೊಬ್ಬರಗಳನ್ನು ಬಿಟ್ಟು ನಮ್ಮ ಸ್ವದೇಶಿ ಗೊಬ್ಬರಕ್ಕೆ ಬನ್ನಿ. ನೀವು ನಮಗೆ ಈ ರಾಸಾಯನಿಕ ಗೊಬ್ಬರ ಹೊಡೆದು, ಕಳೆ ಔಷಧಿ ಹೊಡೆದು ನಾಶ ಮಾಡ್ತಿದ್ದೀರಿ. ಬಟ್ ಅದನ್ನೆಲ್ಲ ಬಿಟ್ಟು ನಮ್ಮ ಸ್ವದೇಶಿ ಗೊಬ್ಬರನ ಅಳವಡಿಸಿದಾಗಿ ಆಗಿದ್ದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಆಗುತ್ತೆ, ನಿಮ್ಮ ತೋಟಗಳ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸರ್.